ನಮ್ಮ ಜೊತೆಗೆ ಕೇಂದ್ರ ಸಚಿವರಾದಂಥ ಶೋಭಾ ಕರಂದ್ಲಾಜೆ ಅವರು ಇದ್ದಾರೆ. ಮೇಡಮ್, ಇವತ್ತು ಮೋದಿ ಆಂಬ್ಯುಲೆನ್ಸ್ ಓಡಾಡೋಕ್ಕೆ ಕಷ್ಟ ಆಗ್ತಿತ್ತು. ವಿದೇಶದಿಂದ ಎಲೆಕ್ಟ್ರಾನಿಕ್ ಸಿಟಿ ಯಾರಾದರೂ ಬಂದರೆ ಏನಿದು ಅಂತೇಳಿ ಅಂತ ಎಲ್ಲ ಓಲಾಗಳು ಯಾರು ಓಲಾದಿಂದ ಓಡಾಡ್ತಿದ್ರು, ಯಾರು ಆಟೋ ರಿಕ್ಷಾದಲ್ಲಿ ಓಡಾಡ್ತಿದ್ರು, ಯಾರು ಟೂ ವೀಲರಲ್ಲಿ ಓಡಾಡ್ತಿದ್ರು ಅವರು ಇನ್ನು ಮುಂದೆ ಮೆಟ್ರೋದಲ್ಲಿ ಓಡಾಡ್ತಾರೆ. ಈ ಕಾರಣಕ್ಕೆ ಆ ಭಾಗದಲ್ಲಿ ಟ್ರಾಫಿಕ್ ಕಡಿಮೆ ಆಗುತ್ತೆ, ನಮ್ಮ ಇನ್ಫ್ರಾಸ್ಟ್ರಕ್ಚರನ್ನು ಬೆಳೆಸೋಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ. ಕ್ರೆಡಿಟ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ನಡುವೆ ಸಿಕ್ಕಾಪಟ್ಟೆ ವಾಗ್ವಾದಗಳು ನಡೀತಾ ಇದೆ. ನಿನ್ನೆ ರಾಮಲಿಂಗ ರೆಡ್ಡಿ ಅವರು ಸುದ್ದಿಗೋಷ್ಠಿ ನಡೆಸಿದ್ರು. ನಾವು ಹೆಚ್ಚು ಅನುದಾನ ಕೊಡ್ತೀವಿ ರಾಜ್ಯದಿಂದ, ಕೇಂದ್ರದ ಅನುದಾನ ಕಡಿಮೆ ಇದೆ, ಆದರೆ ಕ್ರೆಡಿಟ್ ಎಲ್ಲ ಅವರೇ ತಗೊಳ್ತಾರೆ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಪರಸ್ಪರ ಪೂರಕವಾಗಿ ಕೆಲಸ ಮಾಡಬೇಕಾಗಿದೆ. ಇವತ್ತು ಜಮೀನು ರಾಜ್ಯ ಸರ್ಕಾರದ ಕೈಯಲ್ಲಿದೆ, ರೆವಿನ್ಯೂ ಇಲಾಖೆ ರಾಜ್ಯ ಸರ್ಕಾರದ ಕೈಯಲ್ಲಿದೆ. DC ಅವರು ಜಮೀನು ಎಕ್ವಿಷನ್ ಮಾಡಬೇಕು. ಜಮೀನು ಕೊಟ್ಟಾಗ ಮಾತ್ರ ಕೇಂದ್ರ ದುಡ್ಡು ಕೊಟ್ಟು ಕೆಲಸ ಮಾಡಿಸೋಕ್ಕೆ ಸಾಧ್ಯ. ಇದನ್ನು ಎಲ್ಲ ಮಂತ್ರಿಗಳು ಅರ್ಥ ಮಾಡ್ಕೋಬೇಕು. ಇಷ್ಟ ಸೀನಿಯರ್ ಮಂತ್ರಿ ಆದಮೇಲೆ ಅವ್ರಿಗೆ ಇದು ಗೊತ್ತಿಲ್ಲ, ಸಾಮಾನ್ಯ ಜ್ಞಾನ ಇಲ್ಲ ಅಂದರೆ ನಾವೇನು ಮಾತಾಡೋದು? ಅದಕ್ಕಾಗಿ ಲ್ಯಾಂಡ್ ಎಕ್ವಿಷನ್ ಮಾಡಿದಾಗ ಮಾತ್ರ, ಜಮೀನಿಗೆ ದುಡ್ಡು ಕೊಟ್ಟಾಗ ಮಾತ್ರ ಕೇಂದ್ರದ ಯೋಜನೆ ಆಗೋಕ್ಕೆ ಸಾಧ್ಯ. ಇದನ್ನು ಅವರು ಅರ್ಥ ಮಾಡ್ಕೊಳ್ಳಿ. ಭಾಳ ಖುಷಿ ಆಗುತ್ತೆ. ನಮ್ಮೆಲ್ಲ ಜನ ಖುಷಿಯಾಗಿದ್ದಾರೆ, ಉತ್ಸಾಹದಿಂದ ಬಂದಿದ್ದಾರೆ. ಜಾತಿ ಇಲ್ಲ, ಧರ್ಮ ಇಲ್ಲ, ನಮ್ಮೂರ ಅಭಿವೃದ್ಧಿ ಆಗಬೇಕು ಅಂತ ಬಂದಿದ್ದಾರೆ. ಮೋದಿಯವರನ್ನು ನೋಡೋಕ್ಕೆ ಬಂದಿದ್ದಾರೆ, ಖುಷಿ ಆಗ್ತಾ ಇದೆ. ಆಪರೇಷನ್ ಸಿಂಧೂರ್ ಬಳಿಕ ಕರ್ನಾಟಕಕ್ಕೆ ಮೊದಲನೇ ಟೈಮ್ ಭೇಟಿ ಅವ್ರಿಗೆ ಬರ್ತಾ ಇದ್ದಾರೆ, ಖುಷಿ ಆಗ್ತಿದೆ. ಕೇವಲ ಉತ್ತರ ಭಾರತದ ಜನ ಬಾಂಬು ದಾಳಿಯನ್ನು ಕೇಳಿಸ್ಕೊಳ್ತಿದ್ದಾರೆ, ಆದರೆ ನಮ್ಮ ಜನ ನಿಜವಾಗ್ಲೂ ಆತ್ಮದಲ್ಲಿ ದೇಶವನ್ನು ಪ್ರೀತಿ ಮಾಡ್ತಾರೆ, ಖುಷಿ ಪಡ್ತಾರೆ. ನಮ್ಮ ನಾಯಕ ಬಂದಾಗ ಸ್ವಾಗತ ಮಾಡ್ತಾರೆ. ಇದಿಷ್ಟು ಸಚಿವರಾದಂಥ ಶೋಭಾ ಕರಂದ್ಲಾಜೆ ಮತ್ತು ಕ್ಯಾಮರಾಮನ್ ಸಂತೋಷ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.